ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಸಂಸ್ಕೃತದ ಒಂದು ಉಕ್ತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ಯಾವುದು ಅಂದರೆ ಅತಿ ವಿನಯಂ ಧೂರ್ತ ಲಕ್ಷಣಂ. ಅತಿ ವಿನಯಂ ಧೂರ್ತ ಲಕ್ಷಣಂ. ಏನಿದು ಸೂಕ್ತಿ ಉಕ್ತಿ? ಅತಿಯಾದ ವಿನಯ ದುಷ್ಟರ ಲಕ್ಷಣ, ದುಷ್ಟನ ಲಕ್ಷಣ. ನೀವು ಸಮಾಜದಲ್ಲಿ ಗಮನಿಸ್ತಾ ಇರ್ತೀರ, ಕೆಲವರು ನಿಮಗೆ ತುಂಬ ವಿನಯವಂತಿಕೆಯನ್ನು ತೋರಿಸ್ತಾರೆ. ಅದು ನಾಟಕೀಯ ಅನ್ನಿಸ್ತಾ ಇರುತ್ತೆ. ಅವರು ನಮ್ಮನ್ನು ಮೋಸಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಅಥವಾ ನಮ್ಮಿಂದ ಯಾವುದೋ ಉಪಯೋಗ ಪಡ್ಕೊಳ್ಳೋದಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರ ವಿನಯದ ಹಿಂದೆ ಒಂದು ಉದ್ದೇಶ ಇರುತ್ತೆ, ಒಂದು ದುರುದ್ದೇಶನೂ ಇರಬಹುದು. ಹಾಗಾಗಿ ಯಾರೋ ನಮಗೆ ಅತಿಯಾಗಿ ವಿನಯವನ್ನು ತೋರಿಸ್ತಾ ಇದ್ದಾರೆ ಅಂದರೆ ನಾವು ಎಚ್ಚರಿಕೆಯಿಂದ ಇರಬೇಕು. ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ, ವಿದ್ಯಾ ದದಾತಿ ವಿನಯಂ ಅಂತ. ಆದರೆ ಇಲ್ಲಿ ನೋಡಿದ್ರೆ ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಕೇಳಬಹುದು. ಆದರೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಅತಿ ವಿನಯ, ವಿನಯವಂತಕ್ಕೆ ಬೇಕು, ಆದರೆ ಅತಿಯಾದ ವಿನಯ ಇದೆಯಲ್ಲ, ಅದನ್ನು ನಿಮಗೆ ಯಾರಾದರೂ ತೋರಿಸ್ತಾ ಇದ್ದಾರೆ ಅಂದರೆ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಅದು ದುಷ್ಟರ ಲಕ್ಷಣ. ಅತಿ ವಿನಯಂ ಧೂರ್ತ ಲಕ್ಷಣಂ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗ್ತದೆ. ನಾವು ಹೇಗಿರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಾವು ವಿನಯವಂತರಾಗೇ ಇರಬೇಕು. ಅತಿ ವಿನಯವನ್ನು ಯಾವತ್ತೂ ನಾವು ತೋರ್ಸಕ್ಕೆ ಹೋಗ್ಬಾರ್ದು. ಯಾರಿಗೂ ನಾವು ಯಾರ ಹತ್ರ ನಾವು ಕೆಲಸ ಆಗಬೇಕು ಅಂತ ನಾವು ಅತಿಯಾಗಿ ವಿನಯದಿಂದ ಮಾತಾಡೋದು, ಅದನ್ನು ನಾವು ಯಾವತ್ತೂ ಮಾಡಬಾರ್ದು. ವಿನಯವಂತಿಕೆ ಇರಲಿ, ಅತಿ ವಿನಯವಂತಿಕೆ ಬೇಡ. ನೀವು ನೋಡಿ, ಯಾರೊಬ್ಬರು ಒಂದು ತಮಾಷೆಯನ್ನು ಮಾಡ್ತಾರೆ, ಅದು ನಿಮಗೆ ಜೋಕ ಅಂತಾನೆ ಅನ್ಸೋದಿಲ್ಲ ಅಂತ ಅಂದ್ಕೊಳ್ಳಿ. ಆಗ ಸುಮ್ಮನೆ ನೀವು ದೊಡ್ಡದಾಗಿ ನಕ್ಕರೆ ಅದು ನಾಟಕೀಯತೆ ಆಗುತ್ತೆ. ಸುಮ್ಮನೆ ಒಂದು ಮುಗುಳು ನಕ್ಕರೆ ಅದು ಸೌಜನ್ಯಯುತವಾದ ಪ್ರತಿಕ್ರಿಯೆ ಆಗುತ್ತೆ. ಹಾಗಾಗಿ ನಾವು ಎಷ್ಟೋ ಸಲ ಸೌಜನ್ಯಯುತವಾದ ಪ್ರತಿಕ್ರಿಯೆಯನ್ನು ಕೊಡಬೇಕಾಗತ್ತೆ, ಆದರೆ ನಾಟಕೀಯತೆಯನ್ನು ಬಿಡಲೇಬೇಕು. ನಮಗೆ ಜೋಕೆ ಅನ್ಸಿರೋದಿಲ್ಲ, ಅದು ನಾವು ತುಂಬ ದೊಡ್ಡದಾಗಿ ನಗೋದು, ಯಾಕೆಂದರೆ ಅವರಿಂದ ನಮಗೇನೋ ಉಪಯೋಗ ಇರುತ್ತೆ. ಆ ರೀತಿಯಾಗಿ ಯಾವತ್ತೂ ಮಾಡಬಾರ್ದು. ನಾಟಕೀಯತೆ ಆಗುತ್ತೆ ಅದು. ಮುಗುಳು ನಗೋದು ಅದು ಸೌಜನ್ಯಯುತವಾಗಿ ನೀವು ಮುಗುಳು ನಕ್ಕರಿದ್ರೆ ಸೌಜನ್ಯಯುತವಾದ ಪ್ರತಿಕ್ರಿಯೆ. ಅದನ್ನು ನಾವು ಇಟ್ಕೊಂಡಿರ್ಬೇಕಾಗತ್ತೆ. ನಾಟಕೀಯತೆಗೂ ನೈಜತೆಗೂ ವಾಸ್ತವಕ್ಕೂ ನಮಗೆ ವ್ಯತ್ಯಾಸ ಗೊತ್ತಿರಬೇಕು. ನಾವು ನೈಜವಾಗಿ ವರ್ತಿಸಬೇಕು. ಸತ್ಯವಂತಿಕೆಯಲ್ಲಿ ಬದುಕಬೇಕು. ಸತ್ಯವಂತಿಕೆಯಲ್ಲಿ ತೃಪ್ತಿ ಇದೆ, ನಾಟಕೀಯತೆಯಲ್ಲಿ ಅಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ಸತ್ಯವಂತರಾಗೋಣ. ನಾಟಕೀಯವಾಗಿ ಬದುಕನ್ನು ಆಡೋದನ್ನು ನಿಲ್ಲಿಸಬೇಕು, ಅಥವಾ ಆ ರೀತಿ ನಾಟಕೀಯತೆಯನ್ನು ಮಾಡಬಾರ್ದು. ಇದು ಹೀಗೆ ವಿದ್ಯಾ ದದಾತಿ ವಿನಯಮನ್ನು ನಾವು ಆ ರೀತಿ ಅರ್ಥ ಮಾಡ್ಕೊಂಡಿದ್ವಿ. ಅತಿ ವಿನಯಂ ಧೂರ್ತ ಲಕ್ಷಣಮನ್ನು ಇಲ್ಲಿ ಹೀಗೆ ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಚಾರ ನಾನು ಹೇಳೋದು ಏನು ಅಂದರೆ, ಯಾರೋ ದೊಡ್ಡ ಮನುಷ್ಯರು ಬಂದರು ಅಂತ ಅವ್ರ ಜೊತೆ ಅತಿ ವಿನಯವಾಗಿ ವರ್ತಿಸ್ತಾ ಇರ್ತಾರೆ ನೋಡಿ ಕೆಲವರು. ನಾವು ದೊಡ್ಡ ಮನುಷ್ಯರ ಜೊತೆ ಗುರುತಿಸ್ಕೋಬೇಕು, ಅಥವಾ ಅವರಿಂದ ನಮಗೇನೋ ಪ್ರಯೋಜನ ಇದೆ. ಸಾಮಾನ್ಯರು ಹೋದರು ಅಂದ ತಕ್ಷಣ ಅವ್ರನ್ನ ನೀವು ಕಂಡರೂ ಕಾಣದಂತೆ ಇಟ್ಬಿಡ್ತಾರೆ ಎಷ್ಟೋ ಸಲ. ಅದು ನಾವು ಗಮನಿಸ್ತಾ ಇರ್ತೇವೆ, ಆ ರೀತಿಯ ನಡವಳಿಕೆಗಳನ್ನು. ಅದನ್ನು ನಾವು ದೊಡ್ಡ ಮನುಷ್ಯರು ಅಂತ ಅನಿಸಿಕೊಂಡವರನ್ನು ಅವರು ಬಂದಾಗ ಕೆಲವರು ಅತಿ ವಿನಯದಿಂದ ಅವ್ರ ಜೊತೆ ವರ್ತಿಸ್ತಾರೆ. ಸಾಮಾನ್ಯರು ಎನಿಸಿಕೊಂಡವರು ಹೋದಾಗ ಕಂಡರೂ ಕಾಣದಂತೆ ಇರುತ್ತಾರೆ. ಇದು ಒಂದು ರೀತಿಯ ನಡವಳಿಕೆ, ನೀವು ಗಮನಿಸಿರ್ತೀರ ಎಷ್ಟೋ ಕಡೆ. ಅದು ರೀತಿ ನಾವು ಆ ರೀತಿ ಇರ್ಬೋದು. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾಣೋದಿದೆಯಲ್ಲ, ಅದು ಶ್ರೇಷ್ಠವಾದ ನಡವಳಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರೇ ಬರಲಿ ನಿಮ್ಮ ಎದುರಿಗೆ, ಅವ್ರನ್ನ ನೀವು ಯಾವುದೇ ಬಯಸ್ ಇಲ್ಲದೆ ನೀವು ಅದನ್ನು ಕಾಣೋದಿದೆಯಲ್ಲ, ಅವ್ರನ್ನ ಮಾತಾಡ್ಸೋದಿದೆಯಲ್ಲ, ಅಂಥ ನಡವಳಿಕೆ ನಮ್ಮದಾಗಬೇಕು. ಯಾವುದೇ ಬಯಸ್ ಇರಬಾರ್ದು. ಎದುರುಗಡೆ ಇರೋ ವ್ಯಕ್ತಿಯನ್ನು, ಅವನೊಬ್ಬ ವ್ಯಕ್ತಿ, ಅವನ ನನ್ನ ಅತಿಥಿ ಅನ್ನೋದನ್ನು ಅಂದ್ಕೊಂಡು ನಾನು ಅವನ ಜೊತೆ ವರ್ತಿಸ್ಬೇಕಾಗತ್ತೆ.
ಅತಿಥಿ ಸತ್ಕಾರ. ಭಾರತೀಯತೆ ಅಂದರೆ ಅತಿಥಿ ಸತ್ಕಾರ. ಅದು ಸತ್ಕಾರ ಭಾವ ಇರೋದು ಭಾರತೀಯರಲ್ಲಿ ಅತಿ ಹೆಚ್ಚು. ಹಾಗಾಗಿ ನಾವು ನಿಜವಾದ ಭಾರತೀಯರಾಗಬೇಕು ಅಂದರೆ ಅತಿಥಿ ಸತ್ಕಾರ ಅನ್ನು ಮರಿಲೇಬಾರ್ದು ಯಾವತ್ತೂ ಕೂಡ. ಧನ್ಯವಾದಗಳು.